ಎಸ್ ಪಾಟೀಲ್, ಹಾಗಾದ್ರೆ ಇಂಡಿಯಾ ಗೆದ್ದಾದ ನಂತರ ಈಗ ಪ್ರಮುಖವಾಗಿ 4 ತಂಡಗಳು ಕ್ವಾಲಿಫೈ ಆಗಿವೆ, ಅಂದ್ರೆ ಸೂಪರ್ 8ಗೆ ತಲುಪಿರುವಂಥದ್ದು. ಈ 4 ತಂಡಗಳ ಜೊತೆಗೆ ಇನ್ನ 4 ತಂಡಗಳು ಯಾರು ಬರ್ತಾರೆ, ಜೊತೆಗೆ 4 ತಂಡಗಳು ಯಾವ್ಯಾವು ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದ್ರೆ ಸೂಪರ್ 8 ಅಲ್ಲಿ ಇವರ ಜೊತೆಗೆ ಬೇರೆ ಬೇರೆ ತಂಡಗಳು ಬರುತ್ತೆ. ಈಗ ಟಾಪ್ ಅಲ್ಲಿ ಇರುವಂತಹ ತಂಡಗಳು ಅಂದ್ರೆ ಕ್ಯೂ ಬಿದ್ದಿರುವಂತಹ ತಂಡಗಳು ಎಸ್ ಪಾಟೀಲ್, ಈಗ 4 ತಂಡಗಳು ನಾಲ್ಕು ಏನು ಗ್ರೂಪ್ ಅಲ್ಲಿ ಇದಾವೆ. 4 ಗ್ರೂಪ್ ಇಂದ ಒಂದೊಂದು ತಂಡಗಳು ಈಗಾಗಲೇ ಸೂಪರ್ 8 ಹಂತಕ್ಕೆ ಏರಿದಾವೆ. ನೀವು ನೋಡ್ತಾ ಇರಬೇಕು. ಎ ಗ್ರೂಪ್ ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಎ ಗ್ರೂಪ್ ನಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಕಾಂಪಿಟೇಷನ್ ಇದೆ. ಎ ಗ್ರೂಪ್ ನಲ್ಲಿ USA ಬರುತ್ತಾ ಅಲ್ವಾ ಪಾಕಿಸ್ತಾನ ಬರುತ್ತಾ ಅಂತ ಹೇಳಿ. ಬಟ್ USA ಒಂದು ಒಳ್ಳೆ ಅವಕಾಶ ಅಂತೂ ಖಂಡಿತವಾಗ್ಲೂ ಇದೆ. ಐರ್ಲೆಂಡ್ ಜೊತೆಗಿದೆ. ಐರ್ಲೆಂಡ್ ಜೊತೆ ಗೆದ್ರೆ ಐರ್ಲೆಂಡ್ ಜೊತೆ ಗೆದ್ರೆ ಪಾಕಿಸ್ತಾನ ಮನೆಗೆ ಇಂಡಿಯಾ ಬಂದ್ಬಿಡುತ್ತೆ. ಇದ್ರ ನಂತರ ಬರ್ತಾ ಇರೋದು ಬಿ, ಇದರಲ್ಲಿ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಕೂಡ ಈಗಾಗಲೇ 3 ಪಂದ್ಯಗಳನ್ನ ಓಮನ್ ಜೊತೆಗೆ, ಇಂಗ್ಲೆಂಡ್ ಜೊತೆಗೆ, ನಮೀಬಿಯಾ ಜೊತೆಗೆ ಗೆದ್ದು ಈಗ ಅದು ಕನ್ಫರ್ಮ್ ಮಾಡ್ಕೊಂಡಿದೆ. ಕೊನೆಯ ಪಂದ್ಯ ಕೂಡ ಅವ್ರಿಗೆ ಇನ್ನೊಂದು ಪಂದ್ಯ ಇರೋದ್ರಿಂದ ನೋ ಡೌಟ್ ಅವರು ಕೂಡ ಬಂದೇ ಬರ್ತಾರೆ. ಅವ್ರದ್ದು ಈಗಾಗಲೇ ಸೂಪರ್ 8 ಅಲ್ಲಿ ಇಂಡಿಯಾ ಜೊತೆ ಕನ್ಫರ್ಮ್ ಆಗಿಬಿಟ್ಟಿದೆ. 24ನೇ ತಾರೀಕು ಇಂಡಿಯಾ ಆಸ್ಟ್ರೇಲಿಯಾ ಆಡುತ್ತೆ. ಇವ್ರದ್ದು ಕೊನೆಯ ಪಂದ್ಯ ಈಗ ಲೀಗಲ್ಲಿ ಸ್ಕಾಟ್ಲೆಂಡ್ ಜೊತೆಗೆ 16ನೇ ತಾರೀಕು ಇದೆ. ಇನ್ನು ಸಿ ಗ್ರೂಪ್ ನಲ್ಲಿ ವೆಸ್ಟ್ ಇಂಡೀಸ್ ಇದೆ. ಸಿ ಗ್ರೂಪ್ ನಲ್ಲಿ ಈಗಾಗಲೇ ಯುಗಾಂಡ, ನ್ಯೂಜಿಲೆಂಡ್ ಜೊತೆಗೆ ದೊಡ್ಡ ಆಲ್ಮೋಸ್ಟ್ ಹೋಗಿದೆ. ನ್ಯೂ ಗಿನಿಯಾ ಜೊತೆಗೂ ಕೂಡ ಗೆಲುವನ್ನು ಸಾಧಿಸಿದೆ. ನನಗನ್ಸಿದ ಮಟ್ಟಿಗೆ ವೆಸ್ಟ್ ಇಂಡೀಸ್ T20 ಅಂತ ಬಂದ್ರೆ ಅವರಂತೂ ಬಿಡೋದೇ ಇಲ್ಲಪ್ಪ. ತುಂಬಾ ಚೆನ್ನಾಗಿ ಆಡ್ತಾರೆ. ನೋಡ್ಬೇಕು ಅವ್ರನ್ನ ಹೇಗೆ ಕಟ್ಟಿ ಹಾಕಬೇಕು. ಅದರಲ್ಲೂ ಕೂಡ ಅವ್ರ ದೇಶದಲ್ಲೇ ಇರೋದ್ರಿಂದ ಇದೊಂದು ಸ್ವಲ್ಪ ಟಫ್ ಅವ್ರಿಗೆ ಅಲ್ಲ ನಮಗೆ. ಇನ್ನೊಂದು ಕಡೆಗೆ ಇನ್ನೊಂದು ಸೌತ್ ಆಫ್ರಿಕಾ ಒಳ್ಳೆ ಮ್ಯಾಚ್ ಆಡಿದೆ. ಶ್ರೀಲಂಕಾ ಜೊತೆಗೆ, ನೆದರ್ಲ್ಯಾಂಡ್ ಜೊತೆಗೆ, ಬಾಂಗ್ಲಾದೇಶ ಜೊತೆಗೆ ಗೆಲುವನ್ನು ಸಾಧಿಸಿ 4ನೇ ಟೀಮ್ ಆಗಿ ಹೊರಗಡೆ ಬಂದಿದೆ. ಈಗ 4 ಇದೆ. ಇನ್ನು ಯಾವುದು ಬರ್ಬೋದು ಅಂತ ನೋಡಿದರೆ ಡಿ ಗ್ರೂಪ್ನಿಂದ ನನಗನ್ಸಿದ ಮಟ್ಟಿಗೆ ಬಾಂಗ್ಲಾದೇಶ್, ನೆದರ್ಲ್ಯಾಂಡ್ಗೆ ಒಳ್ಳೆ ಚಾನ್ಸು. ನನಗೆ ಅನಿಸಿದ ಮಟ್ಟಿಗೆ ಬಾಂಗ್ಲಾದೇಶ ಬರುತ್ತೆ. ವೆಸ್ಟ್ ಇಂಡೀಸ್ನಲ್ಲಿ ಅಫ್ಘಾನಿಸ್ತಾನ್ ಬರ್ಬೋದು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. 2ರಲ್ಲಿ 2 ಕೂಡ ಗೆಲುವನ್ನು ಸಾಧಿಸಿದೆ. ಇನ್ನು ಬಿ ಗ್ರೂಪ್ನಲ್ಲಿ ಸ್ಕಾಟ್ಲೆಂಡ್, ನಮೀಬಿಯಾ, ಇಂಗ್ಲೆಂಡ್, ಓಮನ್ 4 ತಂಡಗಳ ನಡುವೆ ಕಾಂಪಿಟೇಷನ್ ಇದೆ. ಬಟ್ ಸ್ಕಾಟ್ಲೆಂಡ್ 3ರಲ್ಲಿ 2 ಗೆದ್ದಿದೆ. ನೆಕ್ಸ್ಟ್ ಮ್ಯಾಚ್ ಇದೆ ಅವ್ರದ್ದು ಆಸ್ಟ್ರೇಲಿಯಾ ಜೊತೆಗೆ. ಅದರಲ್ಲಿ ಏನಾದರೂ ಮ್ಯಾಜಿಕ್ ಮಾಡಿಬಿಟ್ರೆ ಕನ್ಫರ್ಮ್ ಆಗಿಬಿಡುತ್ತೆ. ಇನ್ನು ಖಂಡಿತವಾಗ್ಲೂ ಗ್ರೂಪ್ ಎದಲ್ಲಿ USA, ನಾನು ಅವಾಗಲೇ ಹೇಳ್ದಂಗೆ ಅಮೇರಿಕಾಗೆ ದೊಡ್ಡ ಚಾನ್ಸ್ ಇದೆ. ನೋಡ್ಬೇಕೇನಾಗುತ್ತೆ. ಮಂಜು, ಈಗ ಈ 4 ತಂಡವನ್ನ ನೋಡ್ತಾ ಇದ್ರೆ ಭಾರತ ಜೊತೆ ಪಾಕಿಸ್ತಾನ ಬಂದ್ರೆ ಹೆಂಗಿರುತ್ತೆ ಅಂತೇಳಿ. ಯಾಕಂದ್ರೆ ಪಾಕಿಸ್ತಾನ್ಗೆ ಬರೋದು ಭಾಳ ಅಂದ್ರೆ ಭಾಳ ಕಷ್ಟ, ಅದು ಆಗಲ್ಲ, ಮಿರಾಕಲ್ ಆಗಬೇಕು. ಈಗ USA ಬರುವಂಥ ಎಲ್ಲ ಸಾಧ್ಯತೆ ಇದೆ. ಬಟ್ ನಿಮ್ಮ ಪ್ರಕಾರ USA ಬರಬೇಕಾ, ಪಾಕಿಸ್ತಾನ ಬರಬೇಕಾ? ಸರ್, ನನ್ನ ಪ್ರಕಾರ ಯಾಕಂದರೆ ಈಗ ಒಂದು ಏನಂತಾರೆ ಅದು ಚೇತನವನ್ನು ಇಟ್ಕೊಂಡಿರೋದು. ಅಂದರೆ ನಾವು ಬರ್ತಾ ಇದೀವಪ್ಪ ಕ್ರಿಕೆಟಲ್ಲಿ ನಾವು ಪಾದಾರ್ಪಣೆ ಮಾಡ್ತಿದ್ದೀವಿ ಅನ್ನೋದು ಮಟ್ಟಕ್ಕೆ ನಾವು ಮಾತಾಡೋದಾದರೆ ಸೊ USA ಬಂದರೆ ಬೆಟ್ರು. ಯಾಕಂದರೆ ಅವ್ರ ಕಷ್ಟಕ್ಕೆ ಪರಿಶ್ರಮ ಸಿಗುತ್ತೆ. ಎಲ್ಲ ಟೀಮಲ್ಲೂ ಒಂಥರ ಯೂನಿಟಿಯನ್ನು ಕಾಪಾಡಿಕೊಂಡು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾಯಿದೆ ಅಮೇರಿಕಾ ಟೀಮು. ಸೊ ಯಾವುದ್ರಲ್ಲೂ ಇರಲಿಲ್ಲ. ಸೊ ಅದು ಪಾಕಿಸ್ತಾನ ಹೊರಗೋಗಿ ಅಮೇರಿಕಾ ಬಂದರೆ ಸೊ ಒಂದು ಟಫ್ ಕಾನ್ಫಿಡೆಂಟ್ ಇರುತ್ತೆ. ಯಾಕೆ ಅಂತಂದರೆ ಎಲ್ಲ ನಮ್ಮ ಇನ್ನೊಂದು ಬಿ ಟೀಮ್ ಏನೋ ಇಂಡಿಯಾ ಟೀಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಏನೋ ಅಂತಾರೆ. ಸೊ ಎಲ್ಲರೂ ಒಂದೊಳ್ಳೆ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದಾರೆ ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ, ಆಲ್ರೌಂಡ್ರಲ್ಲಿ, ಫೀಲ್ಡಿಂಗಲ್ಲಿ. ಸೊ ಟೋಟಲಾಗಿ ಹೇಳ್ಬೇಕು ಅಂತಂದರೆ ಚೆನ್ನಾಗಿ ಮೊದಲನೇ ವರ್ಷ ಪಾದಾರ್ಪಣೆ ಮಾಡಿದ್ದು ವರ್ಲ್ಡ್ ಕಪ್ಪಲ್ಲಿ ಅಂದ್ರೂ ಏನು ಅನ್ನಿಸ್ತಾ ಇಲ್ಲ. ಇವ್ರು ಚೆನ್ನಾಗಿ ಆಡ್ತಿದ್ದಾರೆ, ಇವರೇ ಬಂದರೆ ಬೆಟ್ರ್. ನ್ಯೂಜಿಲೆಂಡ್ಗೆ ಬ್ಯಾಕ್ ಟು ಬ್ಯಾಕ್ ಸೋಲಾಗ್ತಾ ಇದೆ. ಟೂರ್ನಿಯಿಂದ ಹೊರಗೆ ಹೋಗುವಂತ ಸಮಯ ಬಂದಾಗಿದೆ ಅವರಿಗೆ. ಸೊ ಏನ್ ನಡೀತಾ ಇದೆ ನ್ಯೂಜಿಲೆಂಡ್ ಟೀಮ್ಗೆ ಅಂತ ಹೇಳಿ ನನಗೂ ಕೂಡ ಶಾಕು. ಇಷ್ಟು ಕಳಪೆ ಪ್ರದರ್ಶನ. ನಿನ್ನೆ ಬ್ಯಾಟಿಂಗ್ ನೋಡಿದರೆ ವೆಸ್ಟ್ ಇಂಡೀಸ್ ಜೊತೆಗೆ ಈಸಿ ಮ್ಯಾಚ್ ಗೆಲ್ತಾರೆ ಅಂದ್ಕೊಂಡಿದ್ದೆ. ಕೇವಲ 150 ರನ್ಗಳ ಟಾರ್ಗೆಟ್, ಅದು ಕೂಡ ವೆಸ್ಟ್ ಇಂಡೀಸ್ ನೆಲದಲ್ಲಿ. ನಾನೇನೋ ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಗ್ಲೆನ್ ಫಿಲಿಪ್ಸನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಆಡಲೇ ಇಲ್ಲ. ನೋಡಿ ಎಂತೆಂಥ ಆಟಗಾರರಿದ್ದಾರೆ. IPLನಲ್ಲಿ ಎಲ್ಲ ಮಿಂಚಿದವ್ರೆ ಇವರು. ಕಾನ್ವೆ 5 ರನ್ಗಳಿಗೆ ಸಾಕಾಗ್ತಾರೆ. ಫಿನ್ ಅಲೆನ್ 26 ಕೊಟ್ಟರೆ, ರಚಿನ್ ರವೀಂದ್ರ ಅಂತೂ ಏನಪ್ಪ 13 ಬಾಲಲ್ಲಿ 10 ರನ್ನು. ವಿಲಿಯಮ್ಸನ್ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಜವಾಬ್ದಾರಿಯನ್ನು ತೊಗೋಬೇಕಾಗಿತ್ತು, ಬಟ್ ಆಗಲಿಲ್ಲ. ಡೆರೆಲ್ ಮಿಚೆಲ್ ಹೆದರಿಸಿಬಿಟ್ಟಿದ್ರು IPLನಲ್ಲಿ. ಬಟ್ ಇಲ್ಲಿ ಕೇವಲ 12 ರನ್ನಿಗೆ ಔಟ್ ಆಗ್ತಾರೆ. ಗ್ಲೆನ್ ಫಿಲಿಪ್ಸ್ ಇದ್ದಿದ್ರಲ್ಲೇ ಬೆಟ್ರು. ಆಮೇಲೆ ನಿಶಾಮ್ ಆಲ್ರೌಂಡರ್ ಆಟಗಾರ ಕೈ ಹಿಡಿಲಿಲ್ಲ. ಸ್ಯಾಂಟ್ನರ್ ಇದ್ದಿದ್ರಲ್ಲೇ ಬೆಟ್ರು. 12 ಬಾಲಲ್ಲಿ 21 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದ್ರು. ನನಗನ್ಸಿದ ಮಟ್ಟಿಗೆ ವೆಸ್ಟ್ ಇಂಡೀಸ್ ಜೊತೆಗೆ ಈಸಿಯಾಗಿ ಗೆಲ್ತಾರೆ, ಒಂದು ಕಾಂಪಿಟೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಆ ಒಂದು ಗ್ರೂಪ್ನಿಂದನೇ ಹೊರಗೆ ಹೋಗುವಂಥ ಸನ್ನಿವೇಶ ನೋಡಿ. ಕಳೆದ ಬಾರಿ ಏನು ಒನ್ ಡೇ ಕ್ರಿಕೆಟ್ ಆಡುವಾಗ ಫೈನಲ್ ತನಕ ಹೋಗಿ ಇಂಗ್ಲೆಂಡ್ ಜೊತೆಗೆ ಸೋತರು. ಅದಾದ ನಂತರ ಕೆಲವೊಂದು ಸೀರೀಸ್ಗಳಲ್ಲಿ ಕೂಡ ಫೈನಲ್ ತನಕ ಬಂದರೂ ಸೋತರು. ನನಗೆ ಈ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಏನು ಅನಿಸ್ಬಿಟ್ಟಿರುತ್ತೆ ಅಂತಂದರೆ, ಈ ಇಬ್ಬರು ಚೋಕರ್ಸ್ಗಳೇ ಇವರು. ಮೇನ್ ಮ್ಯಾಚ್ಗಳಲ್ಲಿ ಈಸಿ ಟಾರ್ಗೆಟ್ ಇರುತ್ತೆ, ಅದನ್ನು ರೀಚ್ ಮಾಡಲ್ಲ. ಅದು ಇವರು ತಂಡಕ್ಕೆ ಪ್ರಾಬ್ಲಮ್. ಖಂಡಿತವಾಗ್ಲೂ ವೆಸ್ಟ್ ಇಂಡೀಸ್ ತುಂಬ ಚೆನ್ನಾಗಿ ಆಡಿತು. ಅವ್ರ ನೆಲದಲ್ಲೇ ಮರ್ಯಾದೆ ಉಳಿಸ್ಕೊಂಡ್ರು. ದಿ ಬೆಸ್ಟ್ ಟೀಮ್ ಅಂತ ನಾನು ಕೊನೆ ಸಾರಿ ಹೋಪ್ ಇತ್ತು ನ್ಯೂಜಿಲೆಂಡ್ಗೆ. ಬಟ್ ಈಗ ನ್ಯೂಜಿಲೆಂಡ್ ಹೊರಗಡೆ ಹೋಯ್ತು, ಪಾಕಿಸ್ತಾನ ಹೊರಗಡೆ ಹೋಯ್ತು.
ಶ್ರೀಲಂಕಾ ಹೊರಗಡೆ ಹೋಯ್ತು, ಬಾಂಗ್ಲಾ ಒಂಚೂರು ಜೀವ ಉಳಿಸ್ಕೊಂಡಿದೆ, ಚಾನ್ಸ್ ಇದೆ. ಸೊ ವೆಸ್ಟ್ ಇಂಡೀಸ್ ಪರವಾಗಿ ಅಥವಾ ಮಾತಾಡೋದಾದ್ರೆ ODIಯಲ್ಲಿ ಕ್ವಾಲಿಫೈ ಆಗಲಿಲ್ಲ ವರ್ಲ್ಡ್ ಕಪ್ಪಲ್ಲಿ ಅವರು. ಸೊ ಅವ್ರು ಎಷ್ಟು ಪಶ್ಚಾತ್ತಾಪ ಪಟ್ಟರು ಅಂತಂದ್ರೆ ಅವರೇ ಓಪನ್ ಆಗಿ ಹೇಳಿದ್ರು, ನಾವು ವರ್ಲ್ಡ್ ಕಪ್ಪಲ್ಲಿ ODIಯಲ್ಲಿ ಸೆಲೆಕ್ಟ್ ಆಗಲಿಲ್ಲ, T20 ಬಂದೇ ಬರ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜಲ್ಲಿ ಬಂದು ಅವ್ರು ಆ ಚಾಲೆಂಜ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಟೀಮು ಆಗಿದೆ, ಈ ಬಾರಿ ಟೀಮ್ ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿದೆ. ಈ ಸರಿನೂ ಆಯ್ಕೆ ಆಗ್ತಿದ್ರಲ್ಲೋ ಗೊತ್ತಿಲ್ಲ, ಅವ್ರಿಗೀಗ ಅಲ್ಲೇ ಆತಿಥ್ಯ ಕೊಟ್ರಲ್ಲ, ಅದಕ್ಕೋಸ್ಕರ ಅವ್ರು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಈಗ ಅಮೆರಿಕ ಹೇಗೆ ಸೆಲೆಕ್ಟ್ ಆಯ್ತು ಅಂತಂದ್ರೆ ಅವ್ರ ನೆಲದಲ್ಲೇ ನಾವು ಕ್ರಿಕೆಟ್ ಆಡ್ತಾ ಇರೋದ್ರಿಂದ ಅವ್ರು ಡೈರೆಕ್ಟ್ ಎಂಟ್ರಿ ತಗೊಂಡಿರ್ತಾರೆ. ಮತ್ತೆ ವೆಸ್ಟ್ ಇಂಡೀಸ್ ಕೂಡ ಹಾಗೆ ಎಂಟ್ರಿ ತಗೊಂಡಿದೆ. ಇಲ್ಲಿ ಪ್ರಾಕ್ಟೀಸು ಅಥವಾ ಅರ್ಹತಾ ಸೂಚಿನಾಗ ಆಡಿಸಿದ್ರೆ ವೆಸ್ಟ್ ಇಂಡೀಸ್ ಅಲ್ಲೂ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಈ ಅರ್ಹತಾ ಪಂದ್ಯಗಳು ಅಂತ ಬಂದ್ರೆ ಚಿಕ್ಕ ಚಿಕ್ಕ ತಂಡಗಳು ವೆಸ್ಟ್ ಇಂಡೀಸ್ನ ಹೊಡಿತವೆ. ಅದೇ ಮೇನ್ ಮ್ಯಾಚ್ಗೆ ಅಂತ ಬಂದ್ರೆ ಎಲ್ಲಿದ್ ರೋಷ ಎಲ್ಲಿ ಆವೇಶ ಗೊತ್ತಿಲ್ಲ, ಪ್ರತಿಯೊಬ್ರು ಆಡ್ತಾರೆ. ಅಸಲ್ ಒಂದು ಬ್ಯಾಕ್ ಆಗಿರೋದು ಒಂದು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಮತ್ತೆ ಪೂರನ್ IPL ಅಲ್ಲಿ ಯಾವ ರೀತಿಯಾಗಿ ಆಡ್ತಿದ್ರಲ್ಲ ಅದೇ ಕಂಟಿನ್ಯೂ ಫಾರ್ಮ್ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಅವರಿಗೆ ವೆಸ್ಟ್ ಇಂಡೀಸ್ ಆಕ್ಚುಲಿ ನಿನ್ನೆ ಯಾರು ಆಡಿಲ್ಲ ವೆಸ್ಟ್ ಇಂಡೀಸ್ ಪರವಾಗಿ ಕೂಡ ನೋಡಿ. ಬ್ರ್ಯಾಂಡಮ್ ಕಿಂಗ್ 9, ಚಾರ್ಲ್ಸ್ 0, ಪೂರನ್ 17, ಚೇಜ್ 0, ರಾಮನ್ ಪವೆಲ್ ಎಲ್ಲಿ ತನಕ ಗೊತ್ತಾ ಒಬ್ರು ಕೂಡ ರನ್ನೇ ಎಲ್ಲ ಬ್ಯಾಟ್ಸ್ಮನ್ ಗಳಿದಾರಲ್ಲ ಅದರಲ್ಲಿ. 76ಕ್ಕೆ 7 ಹೋಗಿದೆ ನಿಮ್ಗೆ. ಇಂಥ ಸನ್ನಿವೇಶದಲ್ಲಿ ನಿಮ್ಗೆ ಕೈ ಹಿಡಿದಿದ್ದೆ ರಾಮನ್ ಶೆಫರ್ಡ್. ಅವರೇ ಎಷ್ಟು ಗೊತ್ತಾ, ಕೇವಲ 39 ಬಾಲಲ್ಲಿ 68 ರನ್ ಹೊಡೆದ್ರು. ತಂಡವನ್ನ 150 ಗಡಿಗೆ ತಗೊಂಡ್ಬಂದಿದ್ದೆ ಅವರು. ಅಕಸ್ಮಾತ್ ಅವರು ಆಡಿರಲಿಲ್ಲ ಅಂತಂದ್ರೆ ರನ್ನೇ ಬರ್ತಿರ್ಲಿಲ್ಲ. ಇನ್ನೊಂದು ಏನಂದ್ರೆ ನಾವು ಜೋಸೆಫ್ನ IPL ಅಲ್ಲಿ ಇವ್ರು ಯಾಕಾರ ತಗೊಂಡ್ವಿ 12 ಕೋಟಿ 13 ಕೋಟಿ. ಸೊ ವೆಸ್ಟ್ ಇಂಡೀಸ್ ಅಂತ ಟೀಮ್ ಬಂದಾಗ ಎಂತ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಅಂದ್ರೆ ತುಂಬಾ ಖುಷಿ ಆಯ್ತು ಅವ್ರು ಬೌಲಿಂಗ್ ಮಾಡೋದು ನೋಡಿ. ನನಗೆ ಅಷ್ಟು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಬೌಲಿಂಗ್ ಅಂತೂ ಎಲ್ಲರೂ ಚೆನ್ನಾಗ್ತಾ ಇದ್ದಾರೆ. IPL ಇಂದ ಟ್ರಾನ್ಸ್ಫರ್ ಆಗಿರೋರು ಅಲ್ಲೆಲ್ಲ ನಾವು ಬೌಲರ್ಸ್ಗಳಿಗೆ ಒಂದು ಕರುಣೆ ತೋರಿಸಿ ಬೌಲರ್ಗಳನ್ನ 2 ತಿಂಗಳ IPL ಅಲ್ಲಿ ಬ್ಯಾಟ್ಸ್ಮನ್ ಗಳು ಮಿಂಚಿದ್ರು. ಪಾಪ ಬೌಲರ್ಸ್ ಮುಖನೂ ನೋಡಕ್ ಈಗ ಬೌಲರ್ಗಳು ಮಿಂಚ್ತಾ ಇದ್ದಾರೆ, ಜೊತೆಗೆ ನೋಡೋಕೆ ಇಂಟ್ರೆಸ್ಟ್ ಕೂಡ ಬರ್ತಾ ಇಲ್ಲ. ಯಾರು ಕೂಡ ಒಂದು 170 180 ಆತರ ಬರ್ತಾನೆ ಇಲ್ಲ. 120 ಆದ್ರೂ ಕೂಡ ಫುಲ್ ಕಾಂಪಿಟೇಷನ್ ಸಾಕು ಅನ್ಕೊಂಡಿದ್ದಾರೆ. ನಿಜ ನಿನ್ನೆ ಅಮೆರಿಕಾದವರೇ 110 ಆದ್ರೆ ಫೈಟ್ ಮಾಡ್ತೀವಿ ಬಿಡು ಅನ್ನೋ ಲೆಕ್ಕಕ್ಕಿದ್ರು ಇವರು. ಇಂಡಿಯಾ ಜೊತೆಗೆ ಅಕಸ್ಮಾತ್ ಸೂರ್ಯನ್ ಕ್ಯಾಚ್ ಏನಾದ್ರು ನೆಟ್ವರ್ಕರ್ ಬಿಟ್ಟಿಲ್ಲ ಅಂದ್ರೆ ಟಫ್ ಅಂತ ಗ್ಯಾರಂಟಿ. ಅದು ಇನ್ನೊಂದು ಅದು ನಮ್ಗೆ ಹೆಲ್ಪ್ ಆಯ್ತು. ಅದು ಸ್ಟಾಪ್ ಕ್ಲಾಕ್ ನಿಯಮ 5 ರನ್ ಬೇಕಾದಾಗ 5 ರನ್ ನಮಗೆ ಪೆನಾಲ್ಟಿ ಬಂತಲ್ಲ, ಈಸಿ ಮ್ಯಾಚ್ ಒಳಗೆ ಬಂದ್ಬಿಡ್ತು. ಮತ್ತೆ ನಾವು ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡಲೇಬೇಕು. ಹಾರ್ದಿಕ್ ಪಾಂಡ್ಯ ನಿಜವಾಗ್ಲೂ ಕೂಡ ಒಬ್ಬ 0ದಿಂದ ಹೀರೋ ಆಗಿರೋದು. ಮುಂಬೈಲಿ ಯಾವ ರೀತಿಯಾಗಿ ಅವಮಾನಗಳನ್ನು ಎದುರಿಸಿ ಇವತ್ತು T20 ವಿಶ್ವಕಪ್ ಅಲ್ಲಿ ಹೀರೋ ಆಗ್ತಾ ಇದ್ದಾರೆ. ಸೊ ಅವರ ಜರ್ನಿ ಹಾಗೆ ಮುಂದುವರಲಿ ಅಂತೇಳಿ. ಯಾಕಂದ್ರೆ ನೋಡಿದೀವಿ ಅವರ ಫ್ಯಾಮಿಲಿ ಪ್ರಾಬ್ಲಮ್, ವೈಯಕ್ತಿಕ ಜೀವನ ಅಂತ ಬಂದಾಗ ಸಾಕಷ್ಟು ಕಷ್ಟವನ್ನ. ಅದೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಫ್ಯಾಮಿಲಿ ಮ್ಯಾಟರ್ ಇಂದ ಯಾರು ನೊಂದಿರ್ತಾರೆ ಬಂದು ಅದನ್ನ ಬಾಲ್ ಮೇಲೆ ಬ್ಯಾಟ್ ಮೇಲೆ ತಿರುಗಿಸ್ಕೊತಾ ಇದಾರೆ ಅಂತ. ಅಗ್ರೆಷನ್ ನಾವು ಆನ್ ಫೀಲ್ಡ್ ಅಲ್ಲಿ ತೋರಿಸ್ತಾ ಇದೀವಿ. ಮೊಹಮ್ಮದ್ ಶಮಿ ಹೇಗೆ ಕಮ್ಬ್ಯಾಕ್ ಆದ್ರು, ಹಾರ್ದಿಕ್ ಪಾಂಡ್ಯ ಆದ್ರು, ದಿನೇಶ್ ಕಾರ್ತಿಕ್ ಆದ್ರು ನೋಡಿ, ಎಲ್ಲರೂ ಕೂಡ ಫ್ಯಾಮಿಲಿಯಿಂದ ಯಾರು ಕಿತ್ತಾಡ್ಕೊಂಡು ಬಂದಿದ್ದಾರೆ ಬಾಲ್ ಮೇಲೆ ಆ ಕೋಪ ತೋರಿಸಿ ವಿನ್ ಆಗ್ತಾ ಇದ್ದಾರೆ. ಹಂಗೆ ಒಂಥರ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ರಿಷಬ್ ಪಂತ್ ಹಂಗಾಯ್ತಲ್ಲ, ಹೆಂಗ್ ಎಂತ 14 ತಿಂಗಳುಗಳ ಕಾಲ ರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಫೀಲ್ಡಿಗೆ ಬಂದು ಆಡೋದು ಅಂತಂದ್ರೆ ಒಂಥರ ಮರು ಜನ್ಮ ಸಿಕ್ಕಂಗಾಯ್ತು ಅವ್ರಿಗೆ. ನಿಜವಾಗ್ಲೂ ಕೂಡ ಅದ್ಭುತ ಪ್ರದರ್ಶನ ಬರ್ತಾ ಇದೆ ಇಂಡಿಯಾದಿಂದ. ಬಟ್ ನೀವು ಹೇಳಿದಂಗೆ ವಿರಾಟ್ ಮತ್ತೆ ರೋಹಿತ್ ಶರ್ಮಾ ಒಂದು ರೂಟಲ್ಲಿ ಏನಾದ್ರು ಹಾಗಂತ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಏನ್ ಕಳಪೆ ಬ್ಯಾಟಿಂಗ್ ನಾವು ಅಷ್ಟೊಂದು ತೆಗೊಳ್ಳೋ ಅವಶ್ಯಕತೆನೂ ಇಲ್ಲ. ಒಂದ್ಸರಿ ಕಮ್ ಬ್ಯಾಕ್ ಆಗಿಬಿಟ್ರೆ ಇಬ್ರು ಜೋಡಿಗಳು ಅವ್ರು ಕಂಟಿನ್ಯೂಸ್ ಆಡ್ತಾನೆ ಹೋಗ್ತಾರೆ, ಅವ್ರನ್ನ ನಿಲ್ಸೋದಕ್ಕೂ ಸ್ಟಾರ್ಟ್ ಆಗಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನೀವು 3 ಪಂದ್ಯದಲ್ಲಿ ಒಂದು ಸ್ವಲ್ಪ ಡಲ್ ಆಗಿರೋದ್ರಿಂದ ಮುಂಬರುವಂತ ನೋಡಿ ಆಸ್ಟ್ರೇಲಿಯಾ ಜೊತೆಗೆ ನಮಗೆ ಮ್ಯಾಚ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗಬೇಕು. ಇಲ್ಲ ಅಂತಂದ್ರೆ ಕಷ್ಟ. ನನಗೇನಾದರೂ ಆಸ್ಟ್ರೇಲಿಯಾ ಜೊತೆಗೂ ಇವ್ರು ನನಗೆ ಈಗ ಮುಂದಿನ ಪಂದ್ಯ ನೋಡ್ತಾ ಇದ್ದೀನಿ. ಮುಂದಿನ ಪಂದ್ಯ ಏನಾದರೂ ಐರ್ಲೆಂಡ್ ಜೊತೆಗೆ ಬಿಗ್ ಇನ್ನಿಂಗ್ಸ್ ಬಂತು ಇವ್ರ ಕಡೆಯಿಂದ ಅಂದ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಇವರೇ ಇರಲಿ ಅಂತ ನಾನು ಒಪ್ಕೋತೀನಿ. ಆಗ್ಲಿಲ್ಲ ಅಂತಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ನೀವು ಎಕ್ಸ್ಪೆರಿಮೆಂಟ್ ಆ ಪಂದ್ಯದ ಮೇಲೆ ಮಾಡಿದ್ರು ಪರವಾಗಿಲ್ಲ, ಪಂತ್ನಾದ್ರೂ ಹಾಕಿ ಅಲ್ಲಿ. ಇಲ್ಲ ಜೈಸ್ವಾಲ್ನ ಕಂಬ್ಯಾಕ್ ಮಾಡ್ಕೊಳ್ಳಿ, ಮಧ್ಯಮ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ನೋ ಅಥವಾ ಯಾರನ್ನಾದ್ರೂ ಕೂರಿಸ್ಬೇಕು. ಇಲ್ಲ ಅಂತಂದ್ರೆ ಇದೇ ಪ್ರದರ್ಶನ ನಿಮ್ದು ಕಂಟಿನ್ಯೂಸ್ ನಡೀತು ಅಂತಂದ್ರೆ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರಲಿಲ್ಲ ಅಂದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಪ್ರೆಷರ್ ಬೀಳುತ್ತದೆ. ಈಗ ನೋಡಿ ನೀವು 1 ವಿಕೆಟ್ ಹೋದ ತಕ್ಷಣ ಅಥವಾ ನಿನ್ನೆ ನೋಡಿ 10 ರನ್ನಿಗೆ 2 ವಿಕೆಟ್ ಹೋದ ತಕ್ಷಣ ನೀವು 6 ಓವರ್ 7 ಓವರ್ 8 ಓವರ್ ತನೂ ರನ್ನೇ ಬರಲಿಲ್ಲ. ಸಿಂಗಲ್ ಡಬಲ್ 1 ಓವರ್ 2 ರನ್ 3 ರನ್ ಇದೇ ತರ ಆಯ್ತು. ಅದು ಆಸ್ಟ್ರೇಲಿಯಾ ಜೊತೆಗೆ ಆದ್ರೆ ನೀವು 120 130 ಇದನ್ನ ಕೊಟ್ಟರು ಕೂಡ ಬಿಗ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾದವ್ರಿಗೆ ಗೊತ್ತಿದೆ ಹೇಗೆ ಆಡಬೇಕು ಅನ್ನೋದು. ಅವ್ರು ಕಲಿಯೋ ಅವಶ್ಯಕತೆ ಇಲ್ಲ, ಅಂತವ್ರು ಈಸಿಯಾಗಿ ವಿನ್ ಮಾಡ್ತಾರೆ. IPL ಅಲ್ಲಿ ಹೆಂಗಿತ್ತು ಹಂಗೆ ಮುಂದುವರಿಸ್ತಾ ಇರುವಂತದ್ದು ಈ ಆಸೀಸ್ ಟೀಮ್ ಮಾತ್ರ. ಅವ್ರು ಹಂಗೆ ನೀವು ಎಲ್ಲೂ ಆಡ್ಲಿಲ್ಲ ಅಥವಾ ಸರಣಿ ಸೋತ್ ಬಂದಿದ್ದೀರಿ ಅಥವಾ ಎಷ್ಟೋ ಟೂರ್ನಿಗಳನ್ನ ಸೋತ್ ಬಂದಿದ್ದೀರಿ, ಬಟ್ ವರ್ಲ್ಡ್ ಕಪ್ ಅಂತ ಬಂದಾಗ ಅಥವಾ ಬಿಗ್ ಮ್ಯಾಚ್ಗಳಂತ ಬಂದಾಗ ಈಸಿ ಕಮ್ ಬ್ಯಾಕ್ ಆಗ್ತಾರೆ. ಅವ್ರದ್ದು ಕೆಪಾಸಿಟಿನೇ ಆಗಿದೆ. ಅದು ಖಂಡಿತವಾಗ್ಲೂ ಆಸ್ಟ್ರೇಲಿಯಾ ಜೊತೆ ಒಂದು ಸ್ವಲ್ಪ ಜೋಕಿಯಾಗಿ ಇರ್ಬೇಕು ನಾವು.
ಎಸ್ ಸರ್, ಥ್ಯಾಂಕ್ ಯು ಇಬ್ಬರಿಗೂ ಇಷ್ಟೊತ್ತು Thank you, sir. ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಂಡು ಭಾರತ ಅಂದರೆ ಟೀಮ್ ಇಂಡಿಯಾ ಕ್ವಾಲಿಫೈ ಆಗಿದೆ, ಸೂಪರ್ 8ಗೆ ಪ್ರವೇಶ ಮಾಡಿದೆ. ಭಾರತ ಜೊತೆಗೆ ಇನ್ನೊಂದು ತಂಡ ಬರಬೇಕು, ಅಮೆರಿಕ ಬರುತ್ತಾ ಅಥವಾ ಪಾಕಿಸ್ತಾನ ಬರುತ್ತಾ, ಒಟ್ಟಿನಲ್ಲಿ ಅಮೆರಿಕೆಗೆ ಒಂದು ಒಳ್ಳೆಯ ಅವಕಾಶ ಇದೆ. ಇದರ ಜೊತೆಗೆ ಈಗಾಗಲೇ 4 ತಂಡಗಳು, ಭಾರತ ಸೇರಿದಂತೆ 4 ತಂಡಗಳು ಕ್ವಾಲಿಫೈ ಆಗಿದೆ. ಇನ್ನು 4 ತಂಡಗಳು ಯಾವ್ಯಾವ ಬರುತ್ತೆ ಅನ್ನೋದು ಇನ್ನು 2 ರಿಂದ 3 ದಿನಗಳಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡೋಣ, ಅಂದರೆ ಸೂಪರ್ 8 ಕ್ವಾಲಿಫೈ ಆದ ನಂತರ ಪಂದ್ಯಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ, ಯಾಕಂದರೆ ಅಲ್ಲಿಂದ ನಿಜವಾದ ಆಟ ಶುರುವಾಗುತ್ತೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.